ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರೈತರ ವಿರೋಧದ ಮಧ್ಯದಲ್ಲೂ ಕೂಡ ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಮಾಡೇ ತೀರ್ತೀವಿ ಅಂತ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಬಹಳ ಪ್ರತಿಷ್ಠೆಯಾಗಿ ಹಠಕ್ಕೆ ಬಿದ್ದಂತೆ ಕಾಣಿಸ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಸರ್ವೆ ಮಾಡ್ಬಿಡ್ತೀವಿ ಅಂತ ಹೋದ್ರು. ಸರ್ವೆ ಮಾಡಕ್ ಬಿಟ್ರ ಅಲ್ಲಿನ ಮಹಿಳೆಯರು ಇಲ್ಲ, ಪೊರಕೆ ಸೇವೆ ಮಾಡಿ ವಾಪಸ್ ಕಳಿಸಿದ್ರು. ದಿನೇ ದಿನೇ ಜೋರಾಗ್ತಾ ಇದೆ ಬಿಡದಿ ಟೌನ್ಶಿಪ್ ಜಟಾಪಟಿ. ಒಂದ್ ಕಡೆ ರೈತರ ವಿರೋಧ, ಮತ್ತೊಂದು ಕಡೆ ಯೋಜನೆ ಜಾರಿ ಮಾಡ್ತೀವಿ ಅಂತ ಸರ್ಕಾರ. ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದವರ ಮೇಲೆ ಕೇಸ್ ಬಿದ್ದಿದೆಯಂತೆ. ಸರ್ವೆಗೆ ಬಂದಿದ್ದ ಅಧಿಕಾರಿಗಳಿಗೆ ಪೊರಕೆ ಏಟು ಕೊಟ್ಟಿದ್ರು ರೈತರು. ರೈತ ಮಹಿಳೆಯರು ನಿನ್ನೆ ಪೊರಕೆ ಹಿಡ್ಕೊಂಡು ಹಲ್ಲೆಗೆ ಮುಂದಾಗಿದ್ರು ಅಧಿಕಾರಿಗಳ ವಿರುದ್ಧ. ಅಧಿಕಾರಿಗಳನ್ನ ಅಟ್ಟಾಡಿಸಿ ಹಲ್ಲೆ ಮಾಡಿದವರ ವಿರುದ್ಧ FIR ದಾಖಲಾಗಿದೆ. ಹಲ್ಲೆ ಮಾಡಿದ ರೈತರ ವಿರುದ್ಧ ಬಿಡದಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿಪಡಿಸಿರುವ ಹಿನ್ನೆಲೆ ಪ್ರಕರಣವನ್ನ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಗಲಾಟೆ ಮಾಡಿರುವ ರೈತರ ಮೇಲೆ FIR ದಾಖಲು ಮಾಡಿದ್ದಾರಂತೆ ಪೊಲೀಸರು. ದೃಶ್ಯ ನೋಡ್ತಾ ಇದ್ರಲ್ಲ, ನಿನ್ನೆ ಯಾವ ಜಾಗ ಅದನ್ನ ಸರ್ವೆ ಮಾಡೋದಕ್ಕೆ ಅಂತ ಅಧಿಕಾರಿಗಳು ಹೋಗ್ತಾರೆ. ಅಧಿಕಾರಿಗಳು ಇಳಿದು ಆ ಜಾಗವನ್ನ ತಲುಪುವಷ್ಟೊತ್ತಿಗೆ ರೈತರು ಅಲ್ಲಿ ಜಮಾಯಿಸ್ತಾರೆ. ಜೊತೆಗೆ ರೈತ ಮಹಿಳೆಯರು ಪೊರಕೆ ಹಿಡ್ಕೊಂಡು ಎಂಟ್ರಿ ಕೊಡ್ತಾರೆ. ಪೊರಕೆ ಹಿಡ್ಕೊಂಡೆ ಅಧಿಕಾರಿಗಳನ್ನ ಅಟ್ಟಾಡಿಸಿ ಅಲ್ಲಿಂದ ಓಡಿಸಿರುವ ದೃಶ್ಯ ನೋಡ್ತಾ ಇದ್ರಿ. ಅಲ್ಲಿಗೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಅನ್ನೋ ಕಾರಣಕ್ಕೆ ಪೊಲೀಸರು ಈಗ ದೂರನ್ನ ದಾಖಲಿಸಿಕೊಂಡು FIR ದಾಖಲಿಸಿದ್ದಾರಂತೆ. ಯಾರೆಲ್ಲ ಹಲ್ಲೆ ಮಾಡಿದ್ದಾರೋ ಅವರ ವಿರುದ್ಧ. ಅಲ್ಲಿಗೆ ಸರ್ಕಾರ ರೈತರನ್ನ ಕಟ್ಟಿ ಹಾಕೋದಕ್ಕೆ ಮುಂದಾಗ್ತಾ ಇದೆಯಾ? ಈ ಆರೋಪ ಕೇಳೋದಕ್ಕೆ ಸಿಕ್ಕರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಎನಿವೆ, ಜೀವ ಹೋದ್ರೂ ಪರವಾಗಿಲ್ಲ, ಭೂಮಿ ಕೊಡೋದಕ್ಕೆ ನಾವು ಸಿದ್ಧರಿಲ್ಲ ಅಂತ ನಿನ್ನೆಯಿಂದಲೂ ಕೂಡ ರೈತರು ಹಠಕ್ಕೆ ಬಿದ್ದು ಅಧಿಕಾರಿಗಳನ್ನ ಅಲ್ಲಿಂದ ಓಡಿಸಿದ್ದಾರೆ. ಅಲ್ಲಲ್ಲ ಸರ್, ಇವತ್ತು ಮತ್ತೊಂದು ಅಪ್ಡೇಟ್ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಮುಂದುವರಿಯುತ್ತಾ ಸರ್ವೆ ಮಾಡಕ್ ಬಿಡ್ತಾರ ಅಲ್ಲಿನ ರೈತರು ಅನ್ನೋದೇ ಪ್ರಶ್ನೆ. ಸರ್ವೆ ಮಾಡಬಹುದು, ಆದ್ರೆ ಮಾಡೋದಕ್ಕೆ ಅಡ್ಡಿಪಡಿಸ್ತಾರೆ ಅಂತ ನಿನ್ನೆ ಅಧಿಕಾರಿಗಳಿಗೆ ಪೊರಕೆ ಏಟ್ ಕೊಟ್ಟಿದ್ರು ರೈತರು. ಎಷ್ಟು ಪ್ರಮಾಣದಲ್ಲಿ ರೈತರು ಜಮಾವಣೆ ಆದ್ರು, ತದನಂತರದಲ್ಲಿ ಆಗಿದ್ದೆಲ್ಲವೂ ಕೂಡ ಹೈ ಡ್ರಾಮಾ. ಸರ್ವೆ ಮಾಡೋದಕ್ಕೆ ಬಂದಿದ್ದ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡೋದಕ್ಕೆ ರೈತರು ಮುಂದಾಗ್ತಾರೆ. ಸೊ ಇವತ್ತೇನಾದ್ರೂ ಮತ್ತೆ ಅಧಿಕಾರಿಗಳ ದಂಡಲ್ಲಿ ಹೋದ್ರೆ ಪರಿಸ್ಥಿತಿ ಹಿಂಗಿರುತ್ತೆ ಅಂತ. ಸೊ ಕಾರಿನ ಮೇಲೆ ಹಲ್ಲೆ, ಅಧಿಕಾರಿಗಳ ಮೇಲೆ ಹಲ್ಲೆ, ಭೂಮಿ ಕೊಡೋದಕ್ಕೆ ಒಪ್ಕೊಂಡಿಲ್ಲ ಅನ್ನೋ ಕಾರಣಕ್ಕೆ ರೈತರು ಸರ್ವೆಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಹಿಂಬರಹ ಕೊಡೋವರೆಗೂ ಕೂಡ ಸರ್ವೆ ಬಿಡಲ್ಲ ಅಂತ ರೈತರು ಪಟ್ಟು ಹಿಡಿದಿದ್ದಾರೆ. ಯಾವುದೇ ಕಾರಣಕ್ಕೂ ಇಲ್ಲಿ ಬರೋ ಅವಶ್ಯಕತೆ ಇಲ್ಲ ಅಂತ. ರೈತರ ಆಕ್ರೋಶದ ಹಿನ್ನೆಲೆ ಸ್ಥಳದಲ್ಲಿ ಅತಿ ಹೆಚ್ಚಿನ ಭದ್ರತೆಯನ್ನ ಒದಗಿಸಲಾಗಿದೆ. ಇವತ್ತು ಪೊಲೀಸರ ಸರ್ಪಗಾವಲಿನಲ್ಲಿ ಸರ್ವೆ ಕಾರ್ಯ ಮಾಡುವ ಸಾಧ್ಯತೆ ಇದೆ. ಇವತ್ತು ಕೂಡ ಸರ್ವೆ ಕಾರ್ಯ ಮುಂದುವರಿಸೋದಕ್ಕೆ ನಿರ್ಧಾರ ಆಗಿದ್ದು, ಪೊಲೀಸರ ಭದ್ರತೆಯ ಮಧ್ಯದಲ್ಲಿ ಸರ್ವೆ ಮಾಡ್ತೀವಿ ಅಂತ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ ಅಧಿಕಾರಿಗಳು. ಬಟ್ ಏನೇ ಆದ್ರೂ ಕೂಡ ರೈತರು ಬಿಡ್ತಾರಾ ಅನ್ನೋದೇ ಪ್ರಶ್ನೆ. ರೈತರನ್ನ ನೀವು ವಿರೋಧ ಮಾಡಿಕೊಂಡು ಅವ್ರನ್ನ ವಿರುದ್ಧವಾಗಿ ನೀವು ಏನಾದ್ರೂ ಸರ್ವೆ ಮಾಡೋದಕ್ಕೆ ಹೋದ್ರೆ ಪರಿಸ್ಥಿತಿ ಹಿಂಗಿರುತ್ತೆ ಅಂತ ಗೊತ್ತಿಲ್ಲ. ಪೊಲೀಸರ ಭದ್ರತೆ ಇರಲಿ, ಅದೆಷ್ಟೇ ಜನ ಬಂದರೂ ಕೂಡ ಜೀವ ಬಿಡೋದಕ್ಕೆ ಸಿದ್ಧರಿದ್ದೀವಿ, ಆದ್ರೆ ಭೂಮಿ ಕೊಡೋದಕ್ಕೆ ಸಿದ್ಧರಿಲ್ಲ ಅಂತ ರೈತರು ಹೇಳುವಾಗ ಅವರ ವಿರುದ್ಧವಾಗಿ ಸರ್ವೆ ಮಾಡೋದಕ್ಕೆ ಸಾಧ್ಯನಾ? ಒಪ್ಪಿಗೆ ಪಡ್ಕೊಂಡಲ್ವಾ ಯೋಜನೆಯನ್ನ ನೀವು ಜಾರಿ ಮಾಡಬೇಕು. ಒಪ್ಪಿಗೆ ಇಲ್ಲದೆ ಯೋಜನೆ ತರೋದಕ್ಕೆ ಹಿಂಗ್ ಸಾಧ್ಯ ಅನ್ನೋದೇ ಪ್ರಶ್ನೆ. ನೀ ಹೆಂಗ್ ಬಂದಿದೆ?